ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ದು ಭಾಗ್ಯ ಅಂತ ಕಾಣುತ್ತೆ. ಶಿವಕುಮಾರ್ ಅವರು ಇಡೀ ಸ್ಟೂಡೆಂಟ್ಸ್ಗಳ ಮುಖಾನ ಅವತ್ತು ಸಿಕ್ಕಾಬಿಡ ತೋರಿಸ್ಬಿಟ್ಟಿದ್ರು. ಯಾಕಂದ್ರೆ ಈ ಪ್ರೀತಿನ ಯಾವತ್ತೂ ನಾವು ಮರೆಯಲ್ಲ. ಅದು ಒಂದು ಒಳ್ಳೆಯ ಒಂದು ವಿಷಯಕ್ಕೋಸ್ಕರ ಕರ್ಕೊಂಡ್ಬಂದಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವೇನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ ಯಾತಕ್ಕೆ ನಾವು ಬಂದಿದ್ದೀವಿ. ಯಾಕೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಟ್ರೆ ಸಾಕು. ಏನು ಮಾದಕ ವಸ್ತು ಒಂದು ನಾವು ಅದು ಅಗೇನ್ಸ್ಟಾಗಿ ಹೋಗ್ತಾ ಇದ್ದೀವೋ ಅದನ್ನು ಕಂಪ್ಲೀಟಾಗಿ ಅಬಾಲಿಷ್ ಮಾಡಬೇಕು. ಅಂದರೆ ನೀವು ಯಾರೇ ಆಗಿರ್ಬೋದು, ನೀವು ಸ್ವಲ್ಪ ಡಿಪಾರ್ಟ್ಮೆಂಟ್ ಜೊತೆಲಿ ಹೆಲ್ಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ಈ ಒಂದು ಪೀರಿಯಡ್ ಇದೆಯಲ್ಲ, ಈ ಸ್ಟೂಡೆಂಟ್ಸ್ ಪೀರಿಯಡ್ ಇದೆಯಲ್ಲ, ಅದು ಭಾಳ ಕೇರ್ಫುಲ್ಲಾಗಿ ನಾವು ಡೀಲ್ ಮಾಡಬೇಕು. ಅದನ್ನು ಸ್ವಲ್ಪ ಏನು ಮಾಡಿದ್ರೆ ನಮ್ಮ ಜೀವನಕ್ಕೆ ಕಷ್ಟ, ನಿಮ್ಮ ಎತ್ತೋರಿಗೆ ಕಷ್ಟ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ. ಯಾಕಂದರೆ ಇದಕ್ಕದೇ ನಮ್ಮ ಕಮಿಷನ್ ನಮ್ದು ಏನು ಸೇವೆ ಅಲ್ಲ ಸರ್, ಇದು ಇಟ್ಸ್ ಅವರ್ ಡ್ಯೂಟಿ. ಯಾರದೇ ಆಗಲಿ ನಾವು ಬರ್ತೀವಿ ಖಂಡಿತ. ಈ ವಿಷಯಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಂಗಿದ್ರೆ ನಾವು ಖಂಡಿತ ಬರ್ತೀವಿ. ಅದು ಏನೇ ವಿಷಯ ಆಗಿರ್ಬೋದು ಖಂಡಿತ ಬರ್ತೀವಿ. ಯಾಕಂದರೆ ಈ ನಮ್ಮ ಸ್ಟೂಡೆಂಟ್ಸ್ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಅವ್ರವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ಅವ್ರ ಲೈಫ್ ಚೆನ್ನಾಗಿರಬೇಕು. ಯಾಕಂದರೆ ಇಲ್ಲಿ ಬಂದಾಗ ಮೊದಲನೇ ಸತಿ ಮೇಡಮ್ ಈ ಥರ ಪುನೀತ್ ಇಲ್ಲೇ ಶೂಟಿಂಗ್ ಆಯಿತು ಅಂತ ಎಷ್ಟು ಖುಷಿ ಆಯ್ತು ಅಂದರೆ, ಎಲ್ಲೋ ನೀವೆಲ್ಲರೂ ಆ ಪ್ರೀತಿ ತೋರಿಸ್ತಾ ಇರೋದು ನಮ್ಮ ಅಪ್ಪನೆಲ್ಲೂ ನಾನು ಮಿಸ್ ಮಾಡ್ಕೋತಲ್ಲ. ಯಾಕಂದರೆ ಅಪ್ಪು ಎಲ್ಲೂ ಹೋಗಿಲ್ಲ. ಆದರೆ ಅಪ್ಪು ನಿಮ್ಮಲ್ಲಿದ್ದಾರೆ, ನಮ್ಮಲ್ಲಿದ್ದಾರೆ, ಎಲ್ಲರದಲ್ಲಿದ್ದಾರೆ. ಅದರಿಂದ ನಾವು ಅವ್ರನ್ನ ಇಲ್ಲ ಅಂದ್ಕೊಂಡ್ಬಿಟ್ರೆ ದೊಡ್ಡ ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ. ಇಲ್ಲ, ಇದ್ದಾರೆ, ಜೀವಂತವಾಗಿದ್ದಾರೆ. ನಾವೇನು ಅದನ್ನು ಬೇರೆ ಥರ ತೋರಿಸ್ಬೇಕಂತ ಇಲ್ಲ. ಆ ಪ್ರೀತಿನ ನಾವು ಅವನ್ನ ಸೆಲೆಬ್ರೇಟ್ ಮಾಡಿಬಿಟ್ರೆ ಸಾಕು. ಆ ರೀತಿ ಸೆಲೆಬ್ರೇಟ್ ಮಾಡಿಬಿಟ್ರೆ ಆಯಿತು, ಅವನ್ನ ಜೀವಂತವಾಗಿ ಇಟ್ಕೋಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ಬರೀ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ. ಅವನ್ನ ಪ್ರೀತಿಸೋದು ಹೆಂಗಂದ್ರೆ ನೆನಪಿದ್ರು, ಇವತ್ತು ಬಂದು ನೆನಪು ಮಾಡ್ಕೊಂಡು ಇಲ್ಲಿ ಕಾಲೇಜ್ ಇದ್ರು, ಇಲ್ಲಿ ಕೂತ್ಕೊಂಡಿದ್ರು, ಇಲ್ಲಿ ಓಡಾಡ್ತಿದ್ರು. ಅದೇ ಜೀವನ, ಮರಿಬಾರ್ದು. ಅವನ್ನ ಇಟ್ಕೊಂಡು ನಾವು ಜೊತೆ ಕರ್ಕೊಂಡು ಹೋಗ್ಬೇಕು. ಆವಾಗಲೇ ಅವ್ನು ಯಾರು ಬದುಕಿರ್ತಾನೆ, ನಮ್ಮ ಜೊತೆ ಇರ್ತಾನೆ. ನಮ್ಮಲ್ಲಿ ನಾವು ಹುಡುಕ್ಬೇಕು ಅವನ್ನ. ನಮ್ಮಲ್ಲಿ ನಾವು ಹುಡುಕೋದ್ರೆ ಕಷ್ಟ. ನಿಮ್ಮಲ್ಲಿ ಹುಡುಕಿ ಅಪ್ಪು ಇರ್ತಾರೆ, ಖಂಡಿತ ಇರ್ತಾರೆ. ಇಲ್ದಂಗೆ ಬರುತ್ತಾ ಹೇಳು ಅಲ್ವಾ? ಇಷ್ಟು ಹೇಳ್ತಾ ಇವತ್ತು ನಾನು ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಡೀ ಕಾಲೇಜ್ ಒಳ್ಳೇದಾಗಲಿ, ಕೇರ್ಫುಲ್ ಆಗಿರಿ, ಅವಾಯ್ಡ್ ಡ್ರಗ್ಸ್ ಆ್ಯಂಡ್ ಬಿ ಹ್ಯಾಪಿ. ಡೈಲಾಗ್ ಹೇಳ್ತಾನೆ ಇರ್ತೀವಲ್ಲ ನಮ್ಮ ಇನ್ನೇನು ಡೈಲಾಗ್. ನಾ ತಾಳ್ಮೆ ಕಳ್ಕೊಂಡಾಗಲಿಲ್ಲ ಎಷ್ಟೋ ಜನ ಗೋಣಾಪುರದಲ್ಲಿರೋದು ಮೈಲ್ಗಳುಗಳಲ್ಲ, ಸರ್ವೆಕಲ್ಗಳಲ್ಲ, ರಣಗಳ ಸಾಮ್ರಾಜ್ಯದ ಮೈಲುಗಳು. ಜೈ ಕನ್ನಡ. ಟುವಿ 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 ಎಂದು ಹೊಸ ಹಕ್ಕಿಯ ನೋಡಿದೆ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ, ಹಾಡಿದೆ. ಟುವಿ ಟುವಿ ಹತ್ತುವೆ ಹತ್ತುವೆ ಹತ್ತುವೆ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ನೆನ್ನೆಯು ಮುಗಿದಿದೆ, ನಾಳೆಯು ಕನಸ ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತ ಹಾಡಿದೆ. ಆಗ ನೂರು ಕಲ್ಪನೆ ಮಾಡಿದೆ, ನೂರು ರಾಗವ ಹಾಡಿದೆ. ನೂರು ಕಲ್ಪನೆ ಮಾಡಿದೆ, ನೂರು ರಾಗವ ಹಾಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳು